ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ಕಳೆದ ಒಂದು ವಾರದ ಹಿಂದೆ ಎಲ್ಲಿ ಗುಡ್ಡ ಕುಸಿತವಾಗಿದ್ದು ದೊಡ್ಡ ತಪ್ಪಲು ಅನ್ನುವಂಥ ಪ್ರದೇಶ. ಇದೇ ರೀತಿಯಾಗಿ ಗುಡ್ಡ ಕುಸಿತ ಇದೆ. ಯಾವಾಗ ಮಳೆ ಜೋರಾಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಗುಡ್ಡ ಪದೇ ಪದೇ ಕುಸಿತ ಆಗ್ತಿರುವಂಥದ್ದು. ನಿನ್ನೆ ರಾತ್ರಿಯಿಡೀ ಸುರಿದ ಮಳೆಯಿಂದಾಗಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ. ಇದರಿಂದ ಹಾಸನ ಹಾಗೂ ದಕ್ಷಿಣ ಕನ್ನಡ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಚಲಿಸುತ್ತಿದ್ದ ವಾಹನಗಳ ಮೇಲೆಯೇ ಗುಡ್ಡ ಕುಸಿದು ಬಿದ್ದಿದೆ. ಇದರಿಂದ ಮಣ್ಣಿನಡಿ 5 ವಾಹನಗಳು ಸಿಲುಕಿವೆ. ಘಟನೆ ಹಿನ್ನೆಲೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಳೆದ ವಾರವೂ ಕೂಡ ಸಕಲೇಶಪುರ ತಾಲೂಕಿನ ಇದೇ ದೊಡ್ಡ ತಪ್ಪಲು ಬಳಿ ಭಾರೀ ಪ್ರಮಾಣದ ಭೂಕುಸಿತ ಸಂಭವಿಸಿತ್ತು. ಇನ್ನು ಕಳೆದ 2 ವಾರಗಳಲ್ಲಿ ಇದು 3ನೇ ಬಾರಿ ಭೂಕುಸಿತವಾಗಿದೆ. ಆದರೆ ಈ ಅನಾಹುತಕ್ಕೆ ಪ್ರಕೃತಿ ವಿಕೋಪ ಕಾರಣವಲ್ಲ, ಬದಲಾಗಿ ಅವೈಜ್ಞಾನಿಕ ಕಾಮಗಾರಿಯೇ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಸರ್, ಇದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮಾಡಿರೋದು ಅವೈಜ್ಞಾನಿಕ ಕಾಮಗಾರಿನೇ ಕಾರಣ ಆಗಿರುತ್ತೆ ಸರ್. ಯಾಕೆಂದರೆ ಸುಮಾರು ಒಂದು 15 ದಿವಸದಿಂದನೂ ಇದು ನಿರಂತರವಾಗಿ ಇಲ್ಲಿ ಕುಸಿತನೇ ಇದೆ. ಇವತ್ತೇನು ನಾವು ಶಿರೂರಲ್ಲಿ ಒಂದು ಪ್ರಕರಣ ನಡೆಯಿತು, ಅದಕ್ಕಿಂತ ದೊಡ್ಡ ಅವಘಡ ಇವತ್ತು ತಪ್ಪಿದೆ. ಯಾಕಂದರೆ ಒಂದು ಇನೋವಾ ವೆಹಿಕಲ್ ಮೇಲೆ, ಫುಲ್ ಫ್ಯಾಮಿಲಿ ಇದ್ದಂಥ ವೆಹಿಕಲ್ ಮೇಲೆ ಈ ಗುಡ್ಡ ಕುಸಿದು ಬಂದಿದೆ. ಹಾಗೆಯೇ ಮತ್ತು ಒಂದು ಟಿಪ್ಪರ್ ಲಾರಿಯ ಮೇಲೆ, ಒಂದು ಟ್ಯಾಂಕರ್ ಮೇಲೆ ಸಂಪೂರ್ಣ ಗುಡ್ಡ ಕುಸಿದು ಬಂದಿದೆ. ಬಟ್ ಏನೋ ದೇವರ ದಯೆ ಅಂತ ಹೇಳ್ಬೋದು, ಒಂದು ದೊಡ್ಡ ಅವಘಡನೆ ತಪ್ಪಿದೆ ಸರ್. ಇದಕ್ಕೆಲ್ಲ ನೇರ ಹೊಣೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ಹಾಗೂ ಇಲ್ಲಿಯ ಕಾಂಟ್ರಾಕ್ಟರ್ ಇರ್ಬೋದು, ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಸಂಪೂರ್ಣ ಎಲ್ಲ ಅಧಿಕಾರಿಗಳು ಸರ್ ಇದಕ್ಕೆ ಕಾರಣ. ಇನ್ನು ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಕಂಪ್ಲೀಟ್ ಚಿತ್ರಣವನ್ನ ಪಬ್ಲಿಕ್ ಇಂಪ್ಯಾಕ್ಟ್ ನೀಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ಕಳೆದ ಒಂದು ವಾರದ ಹಿಂದೆ ಎಲ್ಲಿ ಗುಡ್ಡ ಕುಸಿತವಾಗಿದ್ದು ದೊಡ್ಡ ತಪ್ಪಲು ಅನ್ನುವಂಥ ಪ್ರದೇಶ, ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಅನ್ನೋಂಥ ಪ್ರದೇಶದಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿರುವಂಥದ್ದು. ದೊಡ್ಡ ಪ್ರಮಾಣದ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಗುಡ್ಡ ಕುಸಿತಿದೆಯಾ ಅಂತ ಹೇಳ್ಕೊಂಡು. ಅಂದರೆ ಇದೇ ಒಂದು ಸ್ಥಳದಲ್ಲಿ ಕಳೆದ ಒಂದಷ್ಟು ದಿನಗಳಿಂದ ಕೂಡ ಇದೇ ರೀತಿಯಾಗಿ ಗುಡ್ಡ ಕುಸಿತ ಇದೆ. ಯಾವಾಗ ಮಳೆ ಜೋರಾಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಗುಡ್ಡ ಪದೇ ಪದೇ ಕುಸಿತ ಆಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯಲ್ಲಿ ಏನೊಂದು ವಾಹನಗಳು ಸಂಚಾರ ಆಗ್ತಾ ಇದ್ದೋ ಅದೇ ಸಂದರ್ಭದಲ್ಲಿ ಗುಡ್ಡ ಕುಸಿತವಾಗಿರುವಂಥದ್ದು ನೀವು ನೋಡ್ತಿರ್ಬೋದು. ಅಲ್ಲಿ ಏನೊಂದು ಮುಂದೆ ಇರುವಂಥ ಟ್ಯಾಂಕರ್ ಇರ್ಬೋದು, ಅದು ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂಥದ್ದು. ಅದರ ಹಿಂಬದಿದ್ದಂಥ ಏನೊಂದು ಟಿಪ್ಪರ್ ಇತ್ತು ಕೂಡ ಅದು ಕೂಡ ಪಲ್ಟಿ ಆಗಿರುವಂಥದ್ದು. ಅದರ ಹಿಂದ್ಗಡೆ ಇನ್ನೋವಾ ಕಾರು ಕೂಡ ಇದೆ. 2 ಕಾರುಗಳು ಸಿಲುಕಿ ಹಾಕ್ಕೊಂಡಿದ್ದು ಸಂಪೂರ್ಣವಾಗಿ ಈ ಒಂದು ಮಣ್ಣಿನಡಿ ಸಿಲುಕೊಂಡು ಅದೃಷ್ಟವಶಾತ್ ಅಲ್ಲಿದ್ದಂಥ ಒಂದಷ್ಟು ಕಾರಿನಲ್ಲಿದ್ದ ಪ್ರಯಾಣಿಕರು ಇರ್ಬೋದು, ಟಿಪ್ಪರ್ನಲ್ಲಿದ್ದ ಚಾಲಕರು ಇರ್ಬೋದು, ಯಾವುದೋ ಒಂದು ಮಣ್ಣು ಕುಸಿತದ ಒಂದು ಏನೊಂದು ಲಕ್ಷಣ ಸಿಕ್ತು ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹೊರಗಡೆ ಬಂದು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಆದರೆ ವಾಹನಗಳಿಗೆ ತುಂಬ ಹಾನಿಯಾಗಿರುವಂಥದ್ದು. ಈ ರಸ್ತೆಯಲ್ಲಿ ಪದೇ ಪದೇ ಗುಡ್ಡ ಕುಸಿತ ಆಗ್ತಿರೋದ್ರಿಂದ ಈ ರಸ್ತೆ ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಯಾಕೆಂತ ಹೇಳಿದರೆ ಅದು ಕೂಡ ಬೆಳಗಿನ ಸಮಯದಲ್ಲೇ ಇದೇ ರೀತಿಯಾಗಿ, ಅಂದರೆ ಒಂದು ವೇಳೆ ರಾತ್ರಿ ಸಮಯದಲ್ಲಿ ಇದೇನಾದರೂ ಈ ರೀತಿಯಾಗಿ ಗುಡ್ಡ ಕುಸಿತು ಬಂದಿದ್ದರೆ ಇನ್ನೂ ಕೂಡ ದೊಡ್ಡ ಪ್ರಮಾಣದ ಹಾನಿ ಸಂಭವಿಸ್ತಾ ಇತ್ತು. ಆದರೆ ಆ ಗುಡ್ಡ ಕುಸಿತವನ್ನು ನೋಡಿದಂಥ ವಾಹನ ಚಾಲಕರೇನಿದ್ದಾರೆ, ಪ್ರಯಾಣಿಕರೇನಿದ್ದಾರೆ, ವಾಹನಗಳನ್ನು ಯಾವಾಗ ಮಣ್ಣಿನಡಿ ಸಿಲುಕಲು ಪ್ರಾರಂಭಿಸ್ತು ಹಾಗಾಗಿ ಅವರೆಲ್ಲರೂ ಕೂಡ ಹೊರಗಡೆ ಬಂದು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಒಂದು ವೇಳೆ ರಾತ್ರಿಯ ಸಮಯದಲ್ಲೋ ಅಥವಾ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಮಣ್ಣಿನ ರಾಶಿ ಬಂದು ಕೂತ್ಕೊಂಡಿದ್ರೆ ಇಲ್ಲಿ ದೊಡ್ಡ ಪ್ರಮಾಣದ ಸಾವು ನೋವು ಸಂಭವಿಸಿದ್ರಲ್ಲಿ 2 ಮಾತಿಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ಏನೊಂದು ಶಿರೂರು ಗುಡ್ಡ ಪ್ರಕರಣವನ್ನು ನೋಡಿದರೆ ಅಲ್ಲಿ ಎಷ್ಟರ ಮಟ್ಟಿಗೆ ಹಾನಿಯಾಗಿತ್ತು ಅನ್ನೋದನ್ನು ಕೂಡ ಎಲ್ಲರೂ ನೋಡಿದ್ದಾರೆ. ಅದಕ್ಕಿಂತ ಹೆಚ್ಚಿನದಂಥ ಹಾನಿ ಇಲ್ಲಿ ಆಗ್ತಾ ಇತ್ತು. ಈ ಪ್ರದೇಶವನ್ನು ನೀವು ನೋಡಿದರೂ ಕೂಡ ಗೊತ್ತಾಗ್ತಿದೆ ಎಷ್ಟು ಭಯಾನಕವಾಗಿದೆ ಅನ್ನೋದನ್ನ. ಇಲ್ಲಿನ ದೃಶ್ಯಗಳನ್ನು ನೋಡಿದರೆ ನೀವು ನೋಡ್ತಿರ್ಬೋದು ಯಾವ ಮಟ್ಟದಲ್ಲಿ ಕೆಸರಿನ ನೀರು ಹರಿದು ಹೋಗ್ತಿದೆ ಅಂತೇಳಿ ಹರಿದು ಹೋಗ್ತಿರುವಂಥದ್ದು. ಅಂದರೆ ಒಂದು ರೀತಿಯಾಗಿ ಕೆರೆಗಳು ಕೋಡಿ ಬಿದ್ದಾಗ ಯಾವ ರೀತಿಯಾಗಿ ನೀರು ಹರಿಯುತ್ತೆ ಅದೇ ರೀತಿಯಾಗಿ ಈಗ ಗುಡ್ಡ ಒಡೆದು ಗುಡ್ಡವೇ ಸ್ಫೋಟಗೊಂಡು ಅದು ಈಗ ಕೆಸರಿನ ರೂಪದಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಹೋಗ್ತಿರುವಂಥದ್ದು. ಇನ್ನೊಂದಷ್ಟು ವಾಹನಗಳೇನಿದ್ದಾವೆ, ಟಿಪ್ಪರ್ ಇರ್ಬೋದು, ಟ್ಯಾಂಕರ್ ಇರ್ಬೋದು,
ಇರ್ಬೋದು, ಕಾರುಗಳು ಇರ್ಬೋದು, ಎಲ್ಲವೂ ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂಥದ್ದು. ಅವುಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಈಗ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಈಗ ಅದು ಒಂದು ಕಡೆ ನಡೀತಿದ್ರೆ, ಇನ್ನೊಂದು ಕಡೆ ಸಕಲೇಶ್ಪುರದ ಮಾರ್ಗ ಹಾಗೆ ಈ ಕಡೆ ಕೆಳಗಿನ ದಕ್ಷಿಣ ಕನ್ನಡಕ್ಕೆ ಹೋಗುವ ಮಾರ್ಗ ಎರಡೂ ಕಡೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ವಾಹನಗಳು ನಿಂತಲ್ಲೇ ನಿಂತಿದ್ದಾವೆ. ಹೀಗಾಗಿ ಜನರು ಪರದಾಟವನ್ನು ಅನುಭವಿಸ್ತಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಈ ಎಲ್ಲ ಕಾಮಗಾರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೇ ಕಾರಣ, ಆ ಸಿಬ್ಬಂದಿಗಳೇ ಕಾರಣ. ಯಾಕಂತೇಳಿದರೆ ಯಾವುದೇ ದೂರದೃಷ್ಟಿ ಇಲ್ಲದೆ ಈ ರೀತಿಯಾದಂಥ ಕಾಮಗಾರಿಯನ್ನು ಮಾಡ್ತಿದ್ದಾರೆ. ಅದರ ಫಲವನ್ನು ಈಗ ಜನಸಾಮಾನ್ಯರು ಅನುಭವಿಸುವಂಥ ಆಗಿದೆ ಅನ್ನುವಂಥ ಆರೋಪವನ್ನು, ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು. ಇದು ಅಕ್ಷರಶಃ ಸತ್ಯ. ಯಾಕಂತೇಳಿದರೆ ಪದೇ ಪದೇ ಇದೇ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದ್ದಾರೆ ಅಥವಾ ಸಂಬಂಧಪಟ್ಟ ಇಲಾಖೆ ಏನಿದೆ ಕಣ್ಮುಚ್ಚಿ ಕುಳಿತಿದೆ. ಅದರ ಫಲವಾಗಿ ಈಗ ಜನಸಾಮಾನ್ಯರು ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳಿಗೆ ಸಾಕ್ಷಿಯಾಗ್ತಿದ್ದಾರೆ. ಒಂದಷ್ಟು ನಷ್ಟವನ್ನು ಕೂಡ ಮಾಡಿಕೊಳ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಂಜಿತ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್. ಪ್ರಶಾಂತ್ ಅವರು ಸಾವು ಯಾವುದೇ ಥರವಾದಂಥ ಬ್ಲಡ್ಸ್ ಇಲ್ಲ. ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಯಾರು ಏನಿಲ್ಲ ಅಲ್ಲಿ ಹೋಗಿದಂತೆ ಅಲ್ಲಿ ಬಂದ ಅಲ್ಲಿ ಕುಸಿತಾ ಇರೋದು ಅಂತ ಅಲ್ಲಿ ಜರುಗ್ತಾ ಇರೋದು ಜರುಗ್ತಾ ಇದೆಯಲ್ಲ. ಕಾಲಿಗೆ ಹೊಡಿತಿದೆ. ಪ್ರಶಾಂತ್ ಅವರು ಸಾವು ಯಾವುದೇ ಥರವಾದಂಥ ಬ್ಲಡ್ಸ್ ಇಲ್ಲ. ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಯಾರು ಏನಿಲ್ಲ ಅಲ್ಲಿ ಹೋಗಿದಂತೆ ಅಲ್ಲಿ ಬಂದ
ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು, ಮಸಾಲೆ, ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ. ಇಂದೇ ಭೇಟಿ ನೀಡಿ. ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್, ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ, ಬೇಲೂರು ರಸ್ತೆ, ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ ನಂಬರ್ 7892202159. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.